ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ. ನಿಮ್ಗೆ ಇಷ್ಟ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಬೇಳೆನ ಫಸ್ಟೇ ಕೂಗಿಸ್ತಾ ಇದ್ದೀನಿ. ಯಾಕಂತೇಳಿದರೆ ನುಗ್ಗೆಕಾಯಿನ ಒಂದೇ ಸಲ ಬೇಳೆ ಜೊತೆ ಕೂಗಿಸಿದ್ರೆ ಫುಲ್ಲು ನೀಗೋದಂಗೆ ಆಗ್ತದೆ. ಅಂದರೆ ಅದರಲ್ಲಿ ಏನೂ ಸಿಗೋಲ್ಲ ನುಗ್ಗೆಕಾಯಿಯಲ್ಲಿ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಳೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಉಪ್ಪೇನೂ ಹಾಕ್ಕೊಳ್ತಾ ಇಲ್ಲ. ನಿಮ್ಗೆ ಬೇಕಾದ್ರೆ ಆಪ್ಷನಲ್ಲು, ಉಪ್ಪು ಬೇಕಾದರೆ ನೀವು ಹಾಕ್ಕೋಬೋದು. ಆಮೇಲೆ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಇದನ್ನ ಒಂದೆರಡು ವಿಷಲ್ ತೊಗೊಳ್ತಾ ಇದ್ದೀನಿ. ಈಗ ನುಗ್ಗೆಕಾಯಿ ತೆಗೆದ್ಬಿಟ್ಟು ನೋಡಿ, ನಾನು ಇಲ್ಲೊಂದು ಅರ್ಧ kg ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಇದನ್ನ ಮೇಲೆ ಈ ಥರ ಸಿಪ್ಪೆನೆಲ್ಲ ತೆಗಿತೀವಿ, ದಾರ ಥರ. ಒಬ್ರೊಬ್ರು ತೆಗಿಯಲ್ಲ, ಆಲ್ಮೋಸ್ಟು ತೆಗಿತಾರೆ, ಬಟ್ ಒಬ್ರೊಬ್ರು ತೆಗಿಯಲ್ಲ, ಹಾಗೇನೂ ಮಾಡ್ತಾರೆ. ಬಟ್ ನಾವೇನು ಹಾಗೆ ಯಾವತ್ತೂ ಮಾಡಿಲ್ಲ. ಆವಾಗಿಂದನೂ ತೆಗ್ದು ಮಾಡಿದ್ರಿಂದ ನಾವು ಇದೇ ಥರ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಇದನ್ನ ಈ ಥರ ನೋಡಿ ಚೆನ್ನಾಗಿ ಎಲ್ಲ ತೆಗೆದುಬಿಟ್ಟು ಸಿಪ್ಪೆನ ಚಾಕುವಲ್ಲಿ ನೀವು ಮೇಲ್ಗಡೆ ಇದು ಮಾಡಿದರೆ ಆಯಿತು. ಎಲ್ಲ ಚೆನ್ನಾಗಿ ನೀಟಾಗಿ ಬಂದುಬಿಟ್ಟು ಬೆಳ್ಳಗಾಗುತ್ತೆ. ನೋಡಿ ಈ ರೀತಿ ಆಗಬೇಕು. ಹೀಗೆ ನೋಡಿ ನಾನು ಎಲ್ಲ ಮಾಡಿ ತಗೊಂಡಿದ್ದೀನಿ ಸೈಡಲ್ಲಿ. ಈಗ ನೀವು ಯಾವ ರೀತಿ ಅಂದರೆ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾಗಿ ಶೇಪಲ್ಲಿ ಕಟ್ ಮಾಡಿ. ಮತ್ತು ನಾನು ಮಧ್ಯದಲ್ಲಿ ನಾನೇನು ಸೀಳ್ ಮಾಡ್ತಾಯಿಲ್ಲ, ಅಂದರೆ ಹೋಳು ಮಾಡ್ತಾಯಿಲ್ಲ. ಯಾಕಂದರೆ ಇದು ಬೇಗ ಬೇಯುತ್ತೆ, ಚೆನ್ನಾಗಿ ಸ್ಮೂತ್ ಇರುತ್ತಲ್ವ. ಹಾಗಾಗಿ ಉಪ್ಪು ಖಾರ ಎಲ್ಲ ಬೇಗ ಎಳೆಯುತ್ತೆ. ಹಾಗಾಗಿ ನಾನಿಲ್ಲಿ ಒಳಗಡೆ ಏನು ಸೀಳ್ ಮಾಡ್ತಾಯಿಲ್ಲ. ನೋಡಿ ಈ ಸೈಜಲ್ಲಿ ತೊಗೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ನೋಡಿ ಎಷ್ಟು ರೆಡಿಯಾಗಿದೆ. ಹಾಗೆ ನಾನು ಇದ್ರ ಜೊತೆ 2 ಆಲೂಗೆಡ್ಡೆ ಹಾಕ್ಕೊಳ್ತಿದ್ದೀನಿ. ಆಲೂಗೆಡ್ಡೆನ ಹಾಕಿದರೆ ಸಖತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ತೊಗೊಂಡಿದ್ದೀನಿ, ಸಾಂಬಾರು ಜಾಸ್ತಿ ಬೇಡ. ಹಾಗಾಗಿ ನಾನಿಲ್ಲಿ 2 ತೊಗೊಂಡಿದ್ದೀನಿ ಅಷ್ಟೇ. ನಿಮಗೇನಾದ್ರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಾಗಲ್ಲ. ಒಂದೊಂದು ಐಟಮ್ಗೆ ಇಷ್ಟೆಷ್ಟೇ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. 1 ಹಾಕಿದ್ರೂ ಸಾಕಿತ್ತು. ಬಟ್ ನಮ್ಮ ಮನೇಲಿ ಸ್ವಲ್ಪ ಆಲೂಗೆಡ್ಡೆ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ನಾನು 2 ಹಾಕ್ಕೊಂಡಿದ್ದೀನಿ. ನೋಡಿ ಫೈನಲಾಗಿ ಇಷ್ಟ ಆಗಿದೆ. ಇಲ್ಲಿ ನೋಡಿ ಬೇಳೆ ಇಷ್ಟು ಬೆಂದಿದೆ. ಇದಕ್ಕೆ ಈಗ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಕುಯ್ಕೊಂಡಿದ್ದೀನಲ್ಲ, 2 ಆಲೂಗೆಡ್ಡೆನ ನಾನು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನುಗ್ಗೆಕಾಯಿ ಬೇಗ ಬೇಯೋದ್ರಿಂದ ಆಲೂಗೆಡ್ಡೆ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಹಾಗಾಗಿ ಆಲೂಗೆಡ್ಡೆನ ನಾನು ಇಲ್ಲಿ ಬೇಳೆ ಜೊತೆ ಇನ್ನೊಂದು ಸ್ವಲ್ಪ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಆಲೂಗೆಡ್ಡೆ ಮತ್ತು ಬೇಳೆಗೆ ತಕ್ಕನಾಗೆ. ಮೊದಲಿಗೆ ಹಾಕಿರಲಿಲ್ಲ ಬೇಳೆ ಜೊತೆ, ಹಾಗಾಗಿ ಆಲೂಗೆಡ್ಡೆಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಂದರೆ ಒಗ್ಗರಣೆಗೋಸ್ಕರ ಫೈನಲಾಗಿ. ಅಂದರೆ ಲಾಸ್ಟಿಗೆ ಹಾಕ್ತಾಯಿಲ್ಲ, ನಾನಿಲ್ಲಿ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಇಂಗು, ಸಾಸಿವೆ, ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಸಿದಿರಲಿಲ್ಲ ನಾನು, ಹಾಗಾಗಿ ಇಲ್ಲಿ ಒಣಗಿದ್ದನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಈಗ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಯೂಸ್ ಮಾಡೋದಾದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಸ್ವೀಟ್ ಆಗುತ್ತೆ. ನಮ್ಮಲ್ಲಿ ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಈರುಳ್ಳಿ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ನಾನಿಲ್ಲಿ ಏನು ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಬರೀ ನುಗ್ಗೆಕಾಯಿ ಮಾತ್ರ ಈಗ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ನುಗ್ಗೆಕಾಯಿ ಸ್ವಲ್ಪ ಬೇಯಲಿ ಅಂತೇಳಿ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಮೊದಲಿಗೆ ಬೇಯಿಸಿಟ್ಕೊಂಡಂಥ ಆಲೂಗೆಡ್ಡೆ ಮತ್ತು ನಾವಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಳೆನೇ ಬೇಕಾದರೆ ಒಂದೇ ಸಲ ಕೂಗಿಸ್ಬಿಟ್ಟು ಹಾಕ್ಕೋಬೋದು. ಆಲೂಗೆಡ್ಡೆನೇ ಸಪ್ರೇಟಾಗಿ, ಅಂದರೆ ನುಗ್ಗೆಕಾಯಿ ಜೊತೆನೇ ನೀವು ಹಾಕ್ಕೋಬಹುದು. ನಾನಾದರೆ ಇಲ್ಲಿ ಬೇಳೆ ಮತ್ತು ಆಲೂಗೆಡ್ಡೆನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದ್ರ ಜೊತೆ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಮತ್ತು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ದೆ. ಈಗ ನುಗ್ಗೆಕಾಯಿಗೆ ಒಂದು ಸ್ವಲ್ಪ ಬೇಕಾಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡು ಒಂದು 5-10 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. 10 ನಿಮಿಷ ಜಾಸ್ತಿ ಆಗುತ್ತೆ, 5 ನಿಮಿಷ ಸಾಕು ಅನಿಸುತ್ತೆ. ಯಾಕಂದರೆ ನುಗ್ಗೆಕಾಯಿ ಜಾಸ್ತಿ ಬೆಂದರೆ ಎಲ್ಲ ಫುಲ್ಲು ಮಿಲ್ದೋದಂಗೆ ಆಗಿಬಿಡುತ್ತೆ. ಹಾಗಾಗಿ 5 ನಿಮಿಷ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಖಾರಕ್ಕೆ ಮಾಡ್ಕೊಡ್ತೀನಿ, ಅಂದರೆ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆಗೆ ಇಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ, ಅಂದರೆ 1-2 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ನೀವು ದೊಡ್ಡದಾದರೆ ಬೇಕಾದ್ರೆ ಒಂದೇ ಸಾಕು, ಅಂದರೆ ನೀವು ಮಾಡೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ ಪುಡಿ, ಹಾಗೆ ಇಲ್ಲಿ ಸ್ವಲ್ಪ ನಾನಿಲ್ಲಿ ಒಣಗಿದ್ದಂಥ ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಹಸಿ ಇದ್ದರೆ ಬೇಕಾದ್ರೆ ಅದನ್ನ ಹಾಕೋಬೋದು. ನಮ್ಮ ಮನೇಲಿ ಹಸಿದಿರಲಿಲ್ಲ, ಹಾಗಾಗಿ ಒಣಗಿಸಿಟ್ಟಿದ್ದನ್ನ ಬೇವಿನ ಸೊಪ್ಪು, ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6
ಅಂದರೆ ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲೊಂದು 5 ನಿಮಿಷ ಆಗಿರುತ್ತೆ. ನೋಡಿ ನುಗ್ಗೆಕಾಯಿ ಎಲ್ಲ ಈ ರೀತಿ ಬೆಂದಿದೆ. ಅಂದರೆ ಬೇಳೆ ಚೆನ್ನಾಗಿ ಫುಲ್ಲು ಬೇಯಿಸಿದ್ದೀವಲ್ಲ, ಹಾಗಾಗಿ ನೋಡಿ ಬೇಳೆ ಫುಲ್ಲು ಅಂದರೆ ಫುಲ್ಲು ಪಾಯಸ ಥರ ಆಗಿಬಿಟ್ಟಿದೆ. ನಿಮಗೇನಾದ್ರು ದಪ್ಪ ಬೇಕು ಅಂದರೆ ಒಂದು ಸ್ವಲ್ಪ ಬೇಗನೆ ಒಂದು ವಿಷಲ್ ಕೂಗಿಸಿದ್ರೆ ಸಾಕನ್ಸುತ್ತೆ. ಇಲ್ಲಿ ಇನ್ನೂ ನುಗ್ಗೆಕಾಯಿ ಸ್ವಲ್ಪ ಬೆಂದಿಲ್ಲ. ನಾನು ಇನ್ನೂ ಮತ್ತೆ ಒಂದು 2 ನಿಮಿಷ ನಾನು ನೀರು ಹಾಕಿ ನೋಡಿ ಮತ್ತೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನಾನು ಒಂದು ಸ್ವಲ್ಪ ಕುದ್ದಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ನಾವಿಲ್ಲಿ ಹಾಕ್ಕೊಂಡಿರೋ ಅಂದರೆ ನಾವೇನು ಮಿಕ್ಸಿ ಮಾಡಿದ್ದೀವಿ ಖಾರ ಅದನ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಮತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಇಲ್ಲಿ ನೀವು ಸ್ವಲ್ಪ ನುಗ್ಗೆಕಾಯಿ ಸ್ವಲ್ಪ ಗಟ್ಟಿ ಇದ್ದಂತಿಗೆ ಬೇಕಾದ್ರೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ಖಾರ ಎಲ್ಲ ಕುದಿಸ್ಬೇಕಾದ್ರೆ ಆವಾಗಲೇ ಒಂದು ಸ್ವಲ್ಪ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿ ಇದ್ದಾಗಲೇ ಹಾಕ್ಕೊಂಡಿದ್ದೀನಿ. ನೋಡಿ ಫೈನಲಾಗಿ ನಾವು ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮತ್ತೇನಾದ್ರು ಉಪ್ಪೇನಾದ್ರು ಬೇಕಿದ್ದರೆ ಈ ಟೈಮಲ್ಲೇ ನೋಡಿಬಿಟ್ಟು ಹಾಕ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಫೈನಲಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿರುತ್ತೆ. ನಮ್ಮ ಕಡೆ ಯುಗಾದಿ ಹಬ್ಬಕ್ಕಂತೂ ಇದು ಸಾಂಬಾರು ಸ್ಪೆಷಲ್ಲು. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.